ಆಸಿಫ್ ಅನ್ಸಾರಿ ಅಂತ ಒಬ್ಬ ವ್ಯಕ್ತಿ ಆಫೀಸ್ನಲ್ಲಿ ಒಂದು ಹಿಂದೂ ಮಹಿಳೆಗೆ ನೇರವಾಗಿ ಹೇಳ್ತಾನೆ, ನೀವು ಹಿಂದೂ ಮಹಿಳೆಯರು ಬುರ್ಕ ಹಾಕೋದಿಲ್ಲ, ಅದಕ್ಕೆ ಹಿಂದೂ ಮಹಿಳೆಯರ ಮೇಲೆ ರೇಪ್ ಆಗ್ತಾ ಇದೆ ಅಂತ. ಇದರ ನಂತರ ರಜಾ ಮನನ್ ಅಂತ ಇನ್ನೊಬ್ಬ ಅವನು ತನ್ನ ಜೊತೆ ಕೆಲಸ ಮಾಡೋಂಥ ಹಿಂದೂ ಮಹಿಳೆಯರಿಗೆ ಪದೇ ಪದೇ ಹೇಳ್ತಾನೆ, ನಿಮ್ಮ ಹಿಂದೂ ಧರ್ಮದ ದೇವರುಗಳು ನಗ್ನವಾಗಿ ತಿರುಗಾಡ್ತಾರೆ ಅಂತ. ಅದೇ ರಜಾ ಮನನ್ ಗುಡಿ ಪಡ್ವಾ ಅಂದರೆ ಸಂಕ್ರಾಂತಿ ಹಬ್ಬದಲ್ಲಿ ತನ್ನ ವುಮನ್ ಕೊಲೀಗ್ಸ್ನ ಸೀರಿಯಸ್ ಸೆರಗನ್ನು ಎಳೆದು ಅವಮಾನಿಸೋ ಪ್ರಯತ್ನ ಮಾಡ್ತಾನೆ. ಇದು ನಿಮ್ಮ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್, ದೇಶದ ಅತ್ಯುತ್ತಮ ಪ್ರಸಿದ್ಧ ಪ್ರೆಸ್ಟೀಜಿಯಸ್ ಕಂಪ್ನಿ. ಜನರು ಏನೇನೋ ಪ್ರಾರ್ಥನೆ ಮಾಡ್ತಾರೆ, ಇಲ್ಲಿ ಜಾಬ್ ಸಿಗಬೇಕು ಅಂತ ಹಂಬಲಿಸ್ತಾರೆ. ಆದರೆ ಒಳಗೆ ಏನು ನಡೀತಾ ಇದೆ ಅಂತ ನೀವೇ ನೋಡಿ. ನಾಸಿಕ್ನ ಅಶೋಕ್ ಮಾರ್ಗದಲ್ಲಿರೋ TCS BPO ಯೂನಿಟ್ನಲ್ಲಿ ಅದು ಆಕ್ಸಿಸ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಡೇಟಾನ ಮ್ಯಾನೇಜ್ ಮಾಡ್ತಾ ಇತ್ತು. 6 ಜನ ಮುಸ್ಲಿಂ ಹುಡುಗರು, ಶಾರುಖ್ ಕುರೇಶಿ, ರಜಾ ಮೆನನ್, ಆಸಿಫ್ ಅನ್ಸಾರಿ, ತೌಸಿಫ್ ಅತ್ತಾರ್, ದಾನಿಶ್ ಶೇಖ್, ಶಫಿ ಶೇಖ್ ಮತ್ತು ಅಲ್ಲಿನ HR ಆದಂಥ ನಿದಾ ಖಾನ್ ಮತ್ತು ಅಶ್ವಿನಿ ಚೇನಾನಿ ಎಲ್ಲರೂ 2022 ಜನವರಿಯಿಂದ 2026ವರೆಗೆ 4 ವರ್ಷಗಳ ಕಾಲ TCS ಆಫೀಸ್ನಲ್ಲಿ ಹಿಂದೂ ಮಹಿಳೆಯರೊಂದಿಗೆ ಸೆಕ್ಷುವಲ್ ಎಕ್ಸ್ಪ್ಲೋಟೇಷನ್, ಎಮೋಷನಲ್ ಮ್ಯಾನಿಪುಲೇಷನ್ ಮತ್ತು ಹಿಂದೂ ಧರ್ಮದ ಹೆಸರಿನಲ್ಲಿ ಅಪಹಾಸ್ಯ ಮಾಡಿ ಅವರನ್ನು ಬ್ರೈನ್ ವಾಶ್ ಮಾಡ್ತಾಯಿದ್ರು. ದಾನಿಶ್ ಶೇಖ್ ತನ್ನ ಕಾಲೇಜಿನ 23 ವರ್ಷ ಹಿಂದೂ ಹುಡುಗಿಗೆ ನಾನು ನಿನಗೆ TCSನಲ್ಲಿ ಜಾಬ್ ಕೊಡಿಸ್ತೀನಿ ಅಂತ ಹೇಳಿ ಪುಸ್ಲಾಯಿಸಿ ಫಿಸಿಕಲ್ ರಿಲೇಷನ್ಶಿಪ್ ಜೊತೆಗೆ ಮದುವೆ ಆಗ್ತೀನಿ ಅಂತ ಭರವಸೆ ಕೊಟ್ಟು ಅವಳನ್ನ ತನ್ನ ಬ್ರಾಂಚ್ನಲ್ಲೇ ಕೆಲಸಕ್ಕೆ ಜಾಯ್ನ್ ಮಾಡಿಸ್ತಾರೆ. ನಂತರ HR ನಿದಾ ಖಾನ್ ಜೊತೆ ಸೇರಿ ಹಿಂದೂ ಧರ್ಮ ಬಿಟ್ಟು ಇಸ್ಲಾಂಗೆ ಕನ್ವರ್ಟ್ ಆಗುವಂಥ ಒತ್ತಡ ಹಾಕೋಕ್ಕೆ ಪ್ರೆಷರ್ ಹಾಕ್ತಾರೆ. 36 ವರ್ಷದ ಟೀಮ್ ಲೀಡರ್ ಶಫಿ ಶೇಖ್ ಹರಾಸ್ಮೆಂಟ್ ಬಗ್ಗೆ ಆ ದಲಿತ ಯುವತಿ ಹಲವಾರು ಬಾರಿ ಕಂಪ್ಲೇಂಟ್ ಮಾಡಿದ್ಲು. ಅವಳ ಬಾಸ್ ಆದಂಥ ನಿತಿನ್ ಕಪೂರ್, ದೀಪಕ್ ಸಿಂಗ್ ಅಲ್ಲಿವರೆಗೂ ಮ್ಯಾಟ್ರ್ ಹೋಗಿತ್ತು, ಆದರೆ ಯಾವುದೇ ಕ್ರಮ ಆಗಲಿಲ್ಲ. ಶಾರುಖ್ ಕುರೇಶಿ ಮಹಿಳೆಯರ ಪರ್ಸನಲ್ ಲೈಫ್, ಬಾಯ್ ಫ್ರೆಂಡ್, ಹನಿಮೂನ್ ಡೀಟೇಲ್ಸ್ ಬಗ್ಗೆ ಅವ್ರಿಗೆ ಗೊತ್ತಿಲ್ಲದೆ ಅವ್ರ ಬಗ್ಗೆ ಡೀಟೇಲ್ಸ್ನ ಕಲೆಕ್ಟ್ ಮಾಡ್ತಾ ಇದ್ದ. ದಾನಿಶ್ ಶೇಖ್ ಹೋಟೆಲ್ ಆನಂದ್ ರೆಸಾರ್ಟ್ಗೆ ಕರ್ಕೊಂಡು ಹೋಗಿ ಬಲವಂತವಾಗಿ ದೈಹಿಕ ಸಂಬಂಧಕ್ಕೆ ಪ್ರಯತ್ನ ಮಾಡ್ತಾ ಇದ್ದ. ಕಾರ್ಪೊರೇಟ್ ಸೆಕ್ಟರ್ನಲ್ಲಿ TCSನ HR ಪಾಲಿಸಿ ಒನ್ ಆಫ್ ದ ಬೆಸ್ಟ್ ಮಾಡೆಲ್ ಅಂತ ಹೇಳ್ತಾರೆ. ಮೋಸ್ಟ್ ಆಫ್ ದ ಕಂಪ್ನೀಸ್ ಇದನ್ನೇ ಒಂದು ಸ್ಟ್ಯಾಂಡರ್ಡ್ ಅಂತೇಳಿ ಫಾಲೋ ಮಾಡ್ತಾರೆ. ಆದರೆ ಇಂಥ ಒಂದು ಹೊಲಸು ಕೆಲಸ ಕಳೆದ 4 ವರ್ಷಗಳಿಂದ ಅಲ್ಲಿ ನಡೀತಾ ಇದ್ರು ಕಂಪ್ನಿ ಸುಮ್ಮನೆ ಕುಳಿತಿತ್ತು. ಈಗ ಬಯಲಾದಾಗ TCS ChatGPT ಸ್ಟೈಲಿನ ಒಂದು PR ಸ್ಟೇಟ್ಮೆಂಟ್ ಕೊಡ್ತಾ ಇದೆ. ನಾವು ಯಾವುದೇ ಕಾರಣಕ್ಕೂ ಇಂಥ ಕೆಲಸಕ್ಕೆ ಪ್ರೋತ್ಸಾಹ ಕೊಡೋದಿಲ್ಲ ಅಂತ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳ್ತಾ ಇದೆ. ಇವತ್ತು ಯಾವ ದಲಿತ ಸಂಘಟನೆ ಆಗಲಿ, ಯಾವ ವಿರೋಧ ಪಕ್ಷ ಆಗಲಿ, ಯಾವುದೇ ಒಂದು ಲೆಫ್ಟಿಸ್ಟ್ ಆರ್ಗನೈಸೇಷನ್ ಆಗಲಿ ಇದ್ರ ಬಗ್ಗೆ ಮಾತಾಡೋದಿಲ್ಲ, ಉತ್ತರನೂ ಕೊಡೋದಿಲ್ಲ. ಕೆಲವು ದಿನಗಳಲ್ಲಿ ಈ ಕೇಸ್ ಹೆಸರು ಹೇಳಿದಿರೋ ಹಾಗೆ ಮಾಯ ಆಗುತ್ತೆ. ಕಾರಣ ಇಲ್ಲಿ ವಿಕ್ಟಿಮ್ಸ್ ಬಂದ್ಬಿಟ್ಟು ಹಿಂದೂ ಮಹಿಳೆಯರು. ಅಲ್ಲಿ ಒಂದು ವೇಳೆ ಇಲ್ಲಿ ಮುಸ್ಲಿಂ ಅಥವಾ ಬೇರೆ ಧರ್ಮದ ಮಹಿಳೆಯರು ಇದ್ದಿದ್ರೆ ವಿರೋಧ ಪಕ್ಷಗಳು ರಸ್ತೆಗಿಳಿದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ, PPT ಹಾಕಿ, ಟ್ವಿಟರ್ನಲ್ಲಿ ಸ್ಟೋನ್ ಪೆಲ್ಟಿಂಗ್ ಮಾಡಿ, ಇಷ್ಟೊತ್ತಿಗೆ 2-3 ಸಲ ಪಾರ್ಲಿಮೆಂಟ್ನಲ್ಲಿ ಕಿರ್ಚಾಡಿ ಬಂದ್ ಸ್ಟ್ರೈಕ್ ಎಲ್ಲ ಮಾಡ್ತಾಯಿದ್ರು. ಆದರೆ ಇಲ್ಲಿ ಯಾವ ಚರ್ಚೆನೂ ಇಲ್ಲ. ಇವತ್ತು ಈ ವಿಷಯ ಬಯಲಾಗಿದ್ದು ಹೇಗೆ ಗೊತ್ತಾ? ನಾಸಿಕ್ ಪೊಲೀಸ್ ಒಂದು ಸೂಪರ್ ಕೋವರ್ಟ್ ಆಪರೇಷನ್ ಮಾಡ್ತಾರೆ. ಫೆಬ್ರವರಿ ಮಧ್ಯದಿಂದ ಸುಮಾರು 40 ದಿನಗಳ ಕಾಲ 6 ಲೇಡಿ ಕಾನ್ಸ್ಟೇಬಲ್ TCS ಒಳಗೆ ಹೌಸ್ ಕೀಪಿಂಗ್ ಸ್ಟಾಫ್ ಆಗಿ, ಕ್ಲೀನರ್ ಆಗಿ ಜಾಯ್ನ್ ಆಗ್ತಾರೆ. ಅವರು ದಿನನಿತ್ಯ ಆಫೀಸ್ ಒಳಗೆ ಕೆಲಸ ಮಾಡ್ತಾ ಆಫೀಸ್ ಆ್ಯಕ್ಟಿವಿಟೀಸ್ನ ಅಬ್ಸರ್ವ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅವರು ಇಲ್ಲಿ ಅಬ್ಸರ್ವ್ ಮಾಡಿದ್ದೇನೆಂದರೆ ಹರ್ಯಾಸ್ಮೆಂಟ್, ಕನ್ವರ್ಷನ್ ಪ್ರೆಷರ್, ಪದೇ ಪದೇ ಅಲ್ಲಿದ್ದ ಹುಡುಗಿರನ್ನ ಪ್ರೇಯರ್ ಹಾಲ್ಗೆ ಕರ್ಕೊಂಡು ಹೋಗಿ ನಮಾಜ್ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತಾಯಿದ್ರು. ಹುಡುಗರಿಗೆ ಕಲ್ಮ ಓದಿಸ್ತಾಯಿದ್ರು. ಬೇರೆ ಎಲ್ಲ ಥರದ ಇಸ್ಲಾಮಿಕ್ ರಿಚುವಲ್ಸ್ನ ಹೇಳ್ಕೊಡ್ತಾಯಿದ್ರು. ಕೊನೆಗೆ ಈ 6 ಜನ ಲೇಡಿ ಕಾನ್ಸ್ಟೇಬಲ್ ಅವರ ರಿಪೋರ್ಟ್ನಿಂದಲೇ 9 FIR ದಾಖಲಾಗುತ್ತೆ, 8 ಜನ ಅರೆಸ್ಟ್ ಆಗ್ತಾರೆ. ಇನ್ನು ರೀಸೆಂಟ್ ಅಪ್ಡೇಟ್ ಹೇಳಬೇಕಾದ್ರೆ HR ನಿದಾ ಖಾನ್ ಅನ್ನ TCS ಸಸ್ಪೆಂಡ್ ಮಾಡಿದೆ. ಆದರೆ ಕಂಪ್ನಿ ಸ್ಪಷ್ಟಪಡಿಸಿದೆ, ಅವಳು HR ಮ್ಯಾನೇಜರ್ ಅಲ್ಲ, ಕೇವಲ ಪ್ರೊಸೆಸ್ ಅಸೋಸಿಯೇಟ್, ಟೆಲಿಕಾಲರ್ ಅಂತ. ಅವಳು ಈಗ ಅಪ್ಸ್ಕೊಂಡಾಗಿದ್ದಾಳೆ. ಗರ್ಭಿಣಿ ಅಂತ ಹೇಳಿ ಆಂಟಿಸಿಪೇಟರಿ ಬೇಲ್ಗೆ ಅಪ್ಲೈ ಮಾಡಿದ್ದಾಳೆ. ಈವರೆಗೆ 9 FIR ದಾಖಲಾಗಿದೆ, 8 ಜನ ಅರೆಸ್ಟ್ ಆಗಿದ್ದಾರೆ. ಇಲ್ಲಿ ಇನ್ನೊಂದು ವಿಷಯನ ನಾನು ನಿಮ್ಮ ಮುಂದೆ ಇಡಬೇಕು. ಪ್ರಧಾನಿ ಮೋದಿ ಇದೇ ವರ್ಷ ಫೆಬ್ರವರಿ ಎಂದು ಮಲೇಷ್ಯಾ ವಿಸಿಟ್ ಮಾಡಿದರು. ಅಲ್ಲಿ ಜಾಕಿರ್ ನಾಯಕ್ ಎಕ್ಸ್ಟ್ರಡಿಷನ್ ಟ್ರೀಟಿ ಬಗ್ಗೆ ಮಲೇಷ್ಯಾ ಪ್ರೈಮ್ ಮಿನಿಸ್ಟರ್ ಜೊತೆ ಪದೇ ಪದೇ ಒತ್ತಾಯಿಸಿದ್ದಾರೆ. ಇಂಡಿಯಾ ಮಲೇಷ್ಯಾ ಮಧ್ಯೆ ಕೆಲವೊಂದು ಸೀಕ್ರೆಟ್ ಫೈಲ್ ಕೂಡ ಶೇರ್ ಆಗುತ್ತೆ, ಎಸ್ಪೆಷಲಿ ಇಂಡಿಯಾದಿಂದ ಓಡೋಗಿರೋ ಜಾಕಿರ್ ನಾಯಕ್ ಬಗ್ಗೆ. ಅಲ್ಲಿ ಇಂಡಿಯಾದ ಇಂಟೆಲಿಜೆನ್ಸ್ ಏಜೆನ್ಸಿಗಳಿಗೆ ಒಂದು ದೊಡ್ಡ ಪ್ಯಾಟ್ರನ್ ಬೆಳಕಿಗೆ ಬರುತ್ತೆ. ನಾಸಿಕ್ನಲ್ಲಿ ಕೆಲಸ ಮಾಡೋಂಥ ಮಹಿಳೆಯರು ಮಿಸ್ಸಿಂಗ್ ಆಗೋ ಕೇಸ್ಗಳು ಹೆಚ್ಚಾಗ್ತಿದೆ ಅಂತ. ಮಹಾರಾಷ್ಟ್ರ ಅಸೆಂಬ್ಲಿ ಡೇಟಾ ಪ್ರಕಾರ 2025ರಲ್ಲಿ ಸುಮಾರು 48,000 ಮಹಿಳೆಯರು ಮಿಸ್ಸಿಂಗ್ ಆಗಿದ್ದಾರೆ. ಇನ್ನೂ ಹಲವಾರು ಮಹಿಳೆಯರು ಕಾಣೆಯಾಗಿದ್ದಾರೆ ಅಂತ ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ. ಇಂಟೆಲಿಜೆನ್ಸ್ ರಿಪೋರ್ಟ್ನ ಪ್ರಕಾರ ಮಲೇಷ್ಯಾದ ಒಬ್ಬ ಇಸ್ಲಾಮಿಕ್ ಪ್ರಚಾರಕ ಅಂದರೆ ಇಮ್ರಾನ್ ಅಂತ ಒಬ್ಬ ವ್ಯಕ್ತಿ ಹೆಸರು ಬಂದಿದೆ ಈ ಕೇಸ್ನಲ್ಲಿ. ಆರೋಪಿತರು ಮತ್ತು ವಿಕ್ಟಿಮ್ಸ್ನ ನಡುವೆ ವಾಟ್ಸಾಪ್ ವಿಡಿಯೋ ಕಾಲ್ ಇದೆ ಅಂತ ಪ್ರಿಲಿಮಿನರಿ ಎನ್ಕ್ವೈರಿನಲ್ಲಿ ತಿಳಿದು ಬಂದಿದೆ. ಹಿಂದೂ ಮಹಿಳೆಯರನ್ನ ಕನ್ವರ್ಟ್ ಮಾಡಿ ಹೈ ಸ್ಯಾಲ್ರಿ ಜಾಬ್ ಅಥವಾ ಮ್ಯಾರೇಜ್ ಅಂತ ಹೇಳಿ ಮಲೇಷ್ಯಾಗೆ ಟ್ರಾಫಿಕ್ ಮಾಡೋ ಉದ್ದೇಶ ಇವ್ರದ್ದಾಗಿತ್ತು ಅಂತ ರಿಪೋರ್ಟ್ನಲ್ಲಿ ಹೇಳಲಾಗಿದೆ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ಈ ಇಸ್ಲಾಮಿಕ್ ಪ್ರೀಚರ್ ಇಮ್ರಾನ್ ಮತ್ತು ಜಾಕಿರ್ ನಾಯಕ್ ಕೆಲವೊಂದು ಸಾರಿ ಮಲೇಷ್ಯಾನಲ್ಲಿ ಸ್ಟೇಜ್ ಶೇರ್ ಕೂಡ ಮಾಡಿದ್ದಾರೆ ಅಂತ ಇದೆ. ಮಲೇಷ್ಯಾ ಇತ್ತೀಚೆಗೆ ಹ್ಯೂಮನ್ ಟ್ರಾಫಿಕಿಂಗ್ ಮತ್ತು
ಸೆಕ್ಷುವಲ್ ಎಕ್ಸ್‌ಪ್ಲಾಯಿಟೇಷನ್ ಹಬ್ ಆಗ್ತಾ ಇದೆ. ಆಲ್ ಅಕ್ರಾಸ್ ಇಂಡಿಯಾ ಒಂದು ದೊಡ್ಡ ಪ್ಯಾಟರ್ನ್ ದಿನದಿನಕ್ಕೆ ಹೊರಗೆ ಬರ್ತಾ ಇದೆ. ಉತ್ತರ ಪ್ರದೇಶದಲ್ಲಿ ಬಲರಾಂಪುರದಲ್ಲಿ ಚಾಂಗೂರ್ ಬಾಬಾ ಅಂದರೆ ಜಮಾಲುದ್ದೀನ್ ಅಂತ ಒಬ್ಬ ಬಾಬಾ 2025ರಲ್ಲಿ ಅರೆಸ್ಟ್ ಆಗ್ತಾನೆ. ಅವನ ಬ್ಯಾಂಕ್ ಬ್ಯಾಲೆನ್ಸ್ ನೋಡಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಅವನು ಅರೆಸ್ಟ್ ಆದಾಗ ಅವನ ಬ್ಯಾಂಕ್ ಬ್ಯಾಲೆನ್ಸ್ ಬಂದು 106 ಕೋಟಿ ರೂಪಾಯಿ. ಈ ಫಾರಿನ್ ಫಂಡ್ನೊಂದಿಗೆ ಅವ ಒಬ್ಬ ದೊಡ್ಡ ಕನ್ವರ್ಷನ್ ರಾಕೆಟ್ನ ನಡೆಸ್ತಾ ಇದ್ದ. ನಂತರ ಪೊಲೀಸ್ ತನಿಖೆಯಲ್ಲಿ ಬಯಲಾಗಿದ್ದು ಅತ್ಯಂತ ಆಘಾತಕಾರಿ ವಿಷಯ. ಚಾಂಗೂರ್ ಬಾಬಾ ಒಂದು ರೇಟ್ ಕಾರ್ಡ್ ಕೂಡ ಇಟ್ಕೊಂಡಿದ್ದ. ಹಿಂದೂ ಮಹಿಳೆಯರನ್ನ ಕನ್ವರ್ಟ್ ಮಾಡಿದರೆ ರಿಕ್ರೂಟರ್ಗೆ ಬಹುಮಾನ ಕೂಡ ಕೊಡ್ತಾ ಇದ್ದ. ಬ್ರಾಹ್ಮಣ, ಕ್ಷತ್ರಿಯ, ಸಿಖ್ ಹುಡುಗಿರನ್ನ ಕನ್ವರ್ಟ್ ಮಾಡಿದ್ರೆ 15ರಿಂದ 16 ಲಕ್ಷ, OBC ಹುಡುಗರಿಗೆ 10ರಿಂದ 12 ಲಕ್ಷ ಮತ್ತು ದಲಿತ ಹುಡುಗರಿಗೆ 8ರಿಂದ 10 ಲಕ್ಷ. ಅವನ ಅರೆಸ್ಟ್ ಮಾಡಿದಾಗ ಒಂದು ಡೈರಿ ಕೂಡ ಪತ್ತೆ ಆಗುತ್ತೆ. ಅದರಲ್ಲಿ 100ಕ್ಕೂ ಹೆಚ್ಚು ಜನ ಕೂಡ ಹುಡುಗಿರನ್ನ ಕನ್ವರ್ಟ್ ಮಾಡಿದ್ದಾರೆ ಅಂತ ಮತ್ತು ಟಾರ್ಗೆಟ್ ಮಾಡಿದ್ದಾರೆ ಅಂತ. ಇದು ಕೇವಲ ಹಣದ ವ್ಯವಹಾರ ಅಲ್ಲ, ಸಂಪೂರ್ಣ ಪ್ಲ್ಯಾನ್ಡ್ ಡೀಪ್ ಕನ್ವರ್ಷನ್ ಆ್ಯಂಡ್ ಸೆಕ್ಚುವಲ್ ರಾಕೆಟ್. ನೆಕ್ಸ್ಟ್, ಉತ್ತರ ಪ್ರದೇಶದ ಮಿರ್ಜಾಪುರ್ನಲ್ಲಿ ಜಿಹಾದ್ ಜಿಮ್ಗಳಲ್ಲಿ ಹಿಂದೂ ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ಸೆಕ್ಸುವಲ್ ಎಕ್ಸ್‌ಪ್ಲಾಯಿಟೇಷನ್ ಮತ್ತು ಕನ್ವರ್ಷನ್. 2026ರಲ್ಲಿ ಹಲವಾರು ಅರೆಸ್ಟ್ ಕೂಡ ಆಗುತ್ತೆ. ಇಲ್ಲಿ ಹುಟ್ಟೋ ಪ್ರಶ್ನೆ ಅಂದರೆ, ಲೆಫ್ಟಿಸ್ಟ್ ಮೀಡಿಯಾ ಮತ್ತು ವಿರೋಧ ಪಕ್ಷಗಳು ಸೈಲೆಂಟ್ ಯಾಕಿದ್ದಾವೆ? ಯಾಕಂದರೆ ಅವರು ರಿಲಿಜಿಯಸ್ ಐಡೆಂಟಿಟಿ ನೋಡಿ ಡಿಸೈಡ್ ಮಾಡ್ತಾರೆ ನಾವು ಯಾವುದ್ರ ಬಗ್ಗೆ ಮಾತಾಡಬೇಕು ಮತ್ತು ಯಾವುದ್ರ ಬಗ್ಗೆ ಮಾತಾಡಬಾರ್ದು ಅಂತ. ಹಾಗೆ ನಾವು ಈ ಥರದ ಘಟನೆಗಳನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಭಾರತವನ್ನು ಒಡೆಯೋದಕ್ಕೆ ಹಲವಾರು ಶಕ್ತಿಗಳು ಭಾರತ ವಿರುದ್ಧ ಕೆಲಸ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಈ ವಿಷಯ ಬಯಲು ಮಾಡೋದು ನಮ್ಮ ಕೈಯಲ್ಲಿದೆ. ಕೇವಲ ವೀಕೆಂಡ್ನಲ್ಲಿ 2 ಬಾಟಲ್ ಬೀರ್ ಕುಡಿದು ವೀಕೆಂಡ್ನಲ್ಲಿ ಫ್ಯಾಮಿಲಿ ಜೊತೆ ಮೂವಿ ನೋಡೋದೇ ಜೀವನ ಅಲ್ಲ. ಭಾರತ ಪ್ರತಿಯೊಬ್ಬ ಪ್ರಜೆಗೂ ಸಮಾಜದ ಆಗುಹೋಗುಗಳ ಬಗ್ಗೆ ಪ್ರಜ್ಞೆ ಮತ್ತು ಜ್ಞಾನ ಎರಡೂ ಇರಬೇಕು. ಆವಾಗಲೇ ಸಮಾಜದಲ್ಲಿ ಒಂದು ಬ್ಯಾಲೆನ್ಸ್ ಇರುತ್ತೆ. ಇಲ್ದಿದ್ರೆ ಈ ರೀತಿ ಕಾಣದೇ ಇರೋ ಕೈಗಳು ನಮ್ಮನ್ನು ಮತ್ತೆ ಗುಲಾಮರನ್ನಾಗಿ ಮಾಡೋದು ಖಚಿತ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.